ನನ್ನ ಕಲ್ಲರ್ಗೆ ನನ್ನ ಹುಟ್ಟಿಗೆ ಯಾರೂ ಪಾತ್ರ ಕೊಡೋರು ಇರಲಿಲ್ಲ ಅವತ್ತು. ಮಂಜುನಾಥ ದೇವರೇ, ಈ ಕಾರ್ಯಕ್ರಮಕ್ಕೆ ನೀವು ಮೊದಲೇ ಕರೀತೀರಿ ಅಂತ ಗೊತ್ತಿದ್ರೆ ನಾನು ಬರ್ತಾ ಇರಲಿಲ್ಲ ನಿಜವಾಗ್ಲೂ. ಕಾರಣ ಒಂದೇ, ಇಷ್ಟು ದೊಡ್ಡ ವಿದ್ಯಾಪೀಠದಲ್ಲಿ ನನ್ನಂತ ಒಬ್ಬ ಅವಿದ್ಯಾವಂತ ಹೆಂಗಪ್ಪ ನಿಂತ್ಕೊಂಡು ಮಾತಾಡೋದು ಅನ್ನೋ ಭಯ ಯಾವಾಗಲೂ ನನಗೆ. ಆದರೂ ಕರೆದಿದ್ದೀರಾ. ನಿಮ್ಮೆಲ್ಲರ ಮುಂದೆ ನನ್ನ ಹೃದಯ ಮುಟ್ಟಿ ಹೇಳ್ತೀನಿ, ಮಾತಾಡೋಕ್ಕೆ ನನಗೆ ಭಯ ಇದೆ. ಇಷ್ಟು ದೊಡ್ಡ ಶಕ್ತಿಗಳು, ತಿಳುವಳಿಕೆ ಮಾತುಗಳು, ಖಂಡಿತವಾಗ್ಲೂ ನಾನು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ತಾವೆಲ್ಲ ಹೇಳಿದ್ದು ಎಲ್ಲ ಹಿರಿಯರು. ಆಗ ನಾವು ಸಿನಿಮಾ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದು ಮಾವಳ್ಳಿಲಿ ಸೇರಿಕೊಂಡ್ವಿ. ಅದು ಮಾವಳ್ಳಿ ಶಂಕರಣ್ಣನ ಬಗ್ಗೆ ಯಾವಾಗ ಜ್ಞಾಪಕಕ್ಕೆ ಬರುತ್ತೆ. ಒಂದು ಸರಿ ಹೇಳ್ಬೇಕು ಅವ್ರಿಗೆ, ಅಣ್ಣ ನಾವು ಮಾವಳ್ಳಿಯವರೇ ಅಂತ. ಅಲ್ಲೊಂದು ಪುಟ್ಟು ಟ್ರಾನ್ಸ್ಪೋರ್ಟ್ ಕಂಪ್ನೀಲಿ ಅಪ್ಪ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಆಚೆ ಇನ್ನೊಂದು ಏರಿಯಾಗೆ ಹೋದಾಗ ಈ ಹಬ್ಬಗಳಲ್ಲಿ ಪರದೆ ಮೇಲೆ ರಾತ್ರಿ 9:30 10 ಗಂಟೆಗೆ ಶುರು ಮಾಡಿ 12:30 1 ಗಂಟೆವರೆಗೂ ಅಣ್ಣವ್ರ ಸಿನಿಮಾ ನೋಡಿ 1:30 2 ಗಂಟೆಗೆ ತಲೆಯೆಲ್ಲ ತೂತಿಟ್ಸ್ಕೊಂಡು ನಮ್ಮ ಅಪ್ಪನ ಕೈಯಲ್ಲಿ ಸ್ಕೂಲ್ಗೆ ಹೋಗ್ದಿರೋ ಪಿಕ್ಚರ್ ನೋಡ್ತೀಯ, ಇಲ್ಲಾಂದರೆ ಅಲ್ಲಿ ಹೋಗಿ ಅನ್ನೋದೆಲ್ಲ ನೆನಪು ಬರುತ್ತೆ ನನಗೆ. ತುಂಬ ಯಾವಾಗಲೂ ಅವ್ರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೆ. ತುಂಬ ಓದೋ ಸಮಯ, ಅಂದರೆ ಓದೋದಕ್ಕೆ ಸಮಯ ನಮಗಿತ್ತು, ನಾನು ಮಾಡ್ಕೊಳ್ಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ. ಸಿನಿಮಾ ಅಂತ ಏನು ಈ ಸಿನಿಮಾದ ಪ್ರಯಾಣ ಶುರು ಮಾಡಿದೆ, ಅಲ್ಲಿಗಾಗಿ ಒಂದು ತುಂಬ ಹೊಸದೇನೋ ಬೇಕಾಗಿತ್ತು. ಯಾಕೆಂದರೆ ನನ್ನ ಕಲ್ಲರ್ಗೆ ನನ್ನ ಹುಟ್ಟಿಗೆ ಯಾರೂ ಪಾತ್ರ ಕೊಡೋರು ಇರಲಿಲ್ಲ ಅವತ್ತು. ಸರಿ, ಏನೋ ಒಂದು ಕಲಿಬೇಕಲ್ಲ ಎಕ್ಸ್ಟ್ರಾ. ನಾನು ಯಾರಾದರೂ ಓಡಿಸ್ತಾರಲ್ಲ ನನ್ನ, ಯಾರಾದ್ರೂ ನೀನಾ ಆ್ಯಕ್ಟಿಂಗ್ ಮಾಡಬೇಕಾ ಅಂತೆಲ್ಲ ಹೇಳಿರೋದೆಲ್ಲ ಉಂಟು. ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬ ವರ್ಷ ಹೋಗಿ ಬಂದು ನಿಂತು ಅನ್ಸ್ಕೊಂಡು ಬೈಸ್ಕೊಂಡು ಕೆಲವು ಸರಿ ಒಡಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮರೀದಿರ ಇಲ್ಲ ನಾನು ಹಠ ಬಿಡಬಾರ್ದು ಅಂತ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಓದ್ತಾ ಬಂದು ನಂತರ ನಾನೇನೋ ಹೀರೋ ಅಂತ ಆದಮೇಲೆ ತುಂಬ ಇಷ್ಟಪಟ್ಟು ಓದ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೊಬ್ಬರನ್ನ ತುಂಬ ಇಷ್ಟಪಟ್ಟು ಓದ್ತಾ ಇದ್ದೀನಿ. ಯಾಕೆಂದರೆ ಆ ವಿವೇಕ ನನಗೆ ಅವತ್ತೇ ಇದ್ದಿದ್ರೆ ಅವತ್ತೇ ಎಲ್ಲರೂ ಚೆಂಡಾಡ್ಬಿಡ್ತಾ ಇದ್ದೆ. ಆಗಲಿಲ್ಲ, ಆದರೆ ಇವತ್ತು ಬಂದಿದೆ, ಬಿಡಲ್ಲ ಇನ್ನು ಯಾರು ಬಂದ್ರೂ. ನನ್ನ ಅಂತರಾಳದ ಮನಸ್ಸಿನ ಮಾತಿದು. ಸೊ ಹಾಗಾಗಿ ಈಗಲೂ ಒಬ್ಬರು ಪುಸ್ತಕ ತಂದರು, ಅದನ್ನು ಕಿತ್ಕೊಂಡ್ಬಿಟ್ಟಿದ್ದು, ನಾನು ಕೊಡಲ್ಲ ಕೊಡಿ ಅಂತ. ನಾನು ಹಿಂಗೆ ವಿದ್ಯೆ ಹಿಂದೆ ಬಿದ್ದಿದ್ದೀನಿ. ಸೊ ಹಂಗಾಗಿ ನಾನೊಬ್ಬ ನಿಮ್ಮಂಥ ಎಲ್ಲ ವಿಜ್ಞಾನಿಗಳ ಮಧ್ಯದಲ್ಲಿ ನಾನೊಬ್ಬ ಅಜ್ಞಾನಿ, ಅವಿದ್ಯಾವಂತ, ಮತ್ತು ತುಂಬ ತಿಳುವಳಿಕೆ ಇನ್ನು ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಪರಿಶ್ರಮನ, ನನ್ನ ಬೆವರನ್ನು ಮತ್ತು ಹೋರಾಟವನ್ನು ನಂಬಿ ಬದುಕುವಂಥ ಮನಸ್ಥಿತಿ ನಂದು. ಸೊ ಹಂಗಾಗಿ ತುಂಬ ಹೊತ್ತು ಸಮಯ ತಗೊಳ್ಳಲ್ಲ. ನನ್ನ ಈ ಕಾರ್ಯಕ್ರಮಕ್ಕೆ ಅದೇವರು ಕರೆದಿದ್ದಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಭೀಮ್.